ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಶುಭೋದಯ. ಬೆಳಗಿನ ಜಾವ ಬೆಳಗ್ಗೆನೇ ಬೇಗ ಇದ್ದು ಬಾಗಿಲಂಗಳಿಗೆ ಎಲ್ಲನೂ ಕೂಡ ನೀರು ಹಾಕಿ, ಹಾಗೆ ತುಳಸಿ ಕಟ್ಟೆಗೂ ಕೂಡ ನೀರು ಹಾಕಿ ಅಲ್ಲಿ ರಂಗೋಲಿಯನ್ನು ಹಾಕ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ರಂಗೋಲಿ ಹಾಕೋಂಥ ವಿಡಿಯೋ. ಸುಮಾರು ದಿನಗಳಾಯಿತು ನಾನು ಈ ಒಂದು ಕ್ರಿಯೇಟಿವ್ ಶೈಲಜಾ ಚಾನಲಲ್ಲಿ ರಂಗೋಲಿಯನ್ನು ಹಾಕ್ಬಿಟ್ಟು. ಅದಕ್ಕೆ ಕಾರಣವೂ ಇದೆ. ಏನು ಅಂತಂದರೆ, ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡಿದ್ದೀನಿ, CS ರಂಗೋಲಿ ಆರ್ಟ್ ಚಾನಲ್ ಅಂತ. ಅದರಲ್ಲಿ ಬರೀ ರಂಗೋಲಿಗಳನ್ನು ಮಾತ್ರ ನಾನು ಹಾಕ್ತಾಯಿದ್ದೀನಿ. ಯಾವ ಒಂದು ದಿವಸಕ್ಕೆ ಯಾವ ಒಂದು ರಂಗೋಲಿಗಳನ್ನು ಹಾಕಬೇಕು ಅಂತ ಹೇಳಿಬಿಟ್ಟು ಅದರಲ್ಲಿ ನಾನು ರಂಗೋಲಿಗಳನ್ನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಅದರಲ್ಲಿ ರಂಗೋಲಿ ಹಾಕ್ತಾ ಇರೋದ್ರಿಂದ ನಾನು ಈ ಒಂದು ಚಾನಲಲ್ಲಿ ಭಾಳನೇ ದಿನ ಆಗಿತ್ತು ರಂಗೋಲಿಯನ್ನು ಅಪ್ಲೋಡ್ ಮಾಡಿಬಿಟ್ಟು, ಈ ಸಲ ಇವತ್ತು ಈ ಒಂದು ಚಾನಲ್ಗೆ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಇವತ್ತು ರಂಗೋಲಿಯ ಒಂದು ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪ್ರತಿದಿನವೂ ಅಷ್ಟೇ, ಬೆಳಗ್ಗೆಗೆ ಬಾಗಿಲು ನೀರು ಹಾಕಿಬಿಟ್ಟು ಅಂಗಳಕ್ಕೂ ಕೂಡ ನೀರು ಹಾಕಿ ಬಾಗಿಲು ಪೂಜೆ ಮಾಡಿ ರಂಗೋಲಿಯನ್ನು ಹಾಕಿ ಅಲ್ಲಿಂದ ನನ್ನ ಒಂದು ಪೂಜೆ ಪುನಸ್ಕಾರ ದಿನನಿತ್ಯದ ಒಂದು ಕೆಲಸಗಳು ಶುರುವಾಗುತ್ತೆ. ಈಗ ತುಂಬಾ ಗಾಳಿ ಇರೋದ್ರಿಂದ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ತುಂಬಾ ಗಾಳಿ ಬರ್ತಾಯಿತ್ತು. ಹಾಗಾಗಿ ರಂಗೋಲಿ ನಿಲ್ತಾನೆ ಇರಲಿಲ್ಲ. ಈ ಥರ ಸಿಮೆಂಟ್ ಮಾಡಿರೋವಂಥದ್ದು, ಪೇಂಟ್ ಮಾಡಿರೋವಂಥದ್ರ ಮೇಲೆ ರಂಗೋಲಿ ನಿಲ್ಲೋದೇ ಇಲ್ಲ, ಗಾಳಿ ಹಾರೋಗ್ತಾ ಇರುತ್ತೆ. ಹಂಗೂ ನೀರು ಹಾಕಿದೆ ನಾನು. ಆದರೂ ಕೂಡ ನೋಡಿ ಯಾವ ಥರ ಆಯಿತು ಅಂತ. ಅದೇ ಬೇಜಾರಾಗೋಯ್ತು, ಇಷ್ಟು ರಂಗೋಲಿ ಹಾಕಿನೂ ಎಲ್ಲ ಹೊಟ್ಟೋಯ್ತಲ್ಲ ಅಂತ. ಆಮೇಲೆ ಬಾಗಿಲು ಮುಂದೆ ಹಾಕೋಣ ಅಂತ ಹೇಳಿಬಿಟ್ಟು ಆಮೇಲೆ ಬಾಗಿಲು ಮುಂದೆ ಈ ಒಂದು ರಂಗೋಲಿನ ಹಾಕ್ತಾಯಿದ್ದೀನಿ. ಈ ರಂಗೋಲಿ ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ಈ ರಂಗೋಲಿನ ಹಾಕ್ಬಿಟ್ಟು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೂ ಮುಂಚೆನೂ ಕೂಡ ಸುಮಾರು ವಿಡಿಯೋಗಳನ್ನು ರಂಗೋಲಿದು ಹಾಕಿದ್ದೀನಿ. ನೀವು ನನ್ನ ಒಂದು ರಂಗೋಲಿ ಪ್ಲೇಲಿಸ್ಟ್ಗೆ ಹೋದಾಗ ಈ ಚಾನಲಲ್ಲಿನೂ ಕೂಡ ನೀವು ಎಲ್ಲ ಥರದ ಒಂದು ರಂಗೋಲಿಗಳನ್ನು ನೋಡ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕುಬೇರ ರಂಗೋಲಿ ಆಗಿರ್ಬೋದು, ಶ್ರೀಲಕ್ಷ್ಮಿ ರಂಗೋಲಿ ಆಗಿರ್ಬೋದು, ಶ್ರೀಚಕ್ರ ರಂಗೋಲಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಅದರಲ್ಲಿ ನೋಡಿ ಕಲಿಬೋದು. ಎಲ್ಲನೂ ಕೂಡ ಸುಲಭವಾಗಿ ಕಲಿಯುವಂಥ ರೀತಿಯಲ್ಲಿ ನಾನು ರಂಗೋಲಿಗಳನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ವರಮಹಾಲಕ್ಷ್ಮಿಯ ಹಬ್ಬದಲ್ಲಿ ಒಂದು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ಬೇಕು ಅನ್ನೋವಂಥ ಒಂದು ವೀಡಿಯೋಸ್ಗಳು ನೋಡಬೇಕು ಅಂದರೆ ನನ್ನ ಒಂದು ಚಾನಲ್ಗೆ ಹೋಗಿಬಿಟ್ಟು ನೀವು ವರಮಹಾಲಕ್ಷ್ಮಿಯ ಒಂದು ಪ್ಲೇಲಿಸ್ಟ್ಗೆ ಹೋದಾಗ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋಂಥ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಹಾಗೆಯೇ ನಾವು ಈ ನಡುವೆ ಒಂದು ಹೊಸದಾಗಿ ಗೃಹ ಪ್ರವೇಶದ ಒಂದು ಡೆಕೋರೇಷನ್ನು ಹಾಗೂ ಬೇಬಿ ಶೋರ್ ಡೆಕೋರೇಷನ್ ಆಗಿರ್ಬೋದು, ಮದುವೆಗಳಲ್ಲಿ ಸಪ್ತಪದಿಯ ಒಂದು ಡೆಕೋರೇಷನ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ಆರ್ಡ್ರ್ ತೊಗೊಂಡು ಡೆಕೋರೇಷನ್ನ ಮಾಡ್ತಾಯಿದ್ದೀವಿ. ತಮಗೆ ಯಾರಿಗಾದರೂ ಆ ಥರದ ಒಂದು ಡೆಕೋರೇಷನ್ಗಳು ಮಾಡೋಂಥ ವಿಡಿಯೋ ಬೇಕು ಅಂತಂದರೆ ನೀವು ಫಂಕ್ಷನ್ ಅನ್ನೋ ಪ್ಲೇಲಿಸ್ಟ್ಗೆ ಹೋದಾಗ ನೀವು ಅಲ್ಲಿ ಎಲ್ಲ ಥರದ ಒಂದು ಡೆಕೋರೇಷನ್ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಹಾಗೆಯೇ ಯಾರಿಗೆಲ್ಲ ಡೆಕೋರೇಷನ್ ಬೇಕು ಅವರು ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ. ನಿಮಗೆ ಡೆಕೋರೇಷನ್ ಬೇಕು ಗೃಹ ಪ್ರವೇಶದ್ದು ಅದೆಲ್ಲ ಯಾವುದಾದ್ರೂ ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ನಂಬರ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಈ ನಡುವೆ ತುಂಬಾ ಜನ ನೀವು ಕ್ಲಾಸಸ್ ಮಾಡಿ, ಅಂದರೆ ಗೊಂಬೆಗಳು ಮಾಡೋವಂಥ ಕ್ಲಾಸ್ ಮಾಡಿ, ಆಮೇಲೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋಂಥ ಕ್ಲಾಸ್ ಮಾಡಿ ನಮಗೂ ಹೇಳ್ಕೊಡಿ ಅಂತ ತುಂಬ ಕಮೆಂಟ್ಸ್ಗಳನ್ನ ಬರ್ತಾಯಿದೆ. ಹಾಗಾಗಿ ನಾನು ಆ ಒಂದು ಕ್ಲಾಸ್ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಒಂದು ಆ ಥರದ ಒಂದು ಕ್ಲಾಸಸ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ನನಗೆ ಕಮೆಂಟ್ಸ್ ಮಾಡಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನೀವು ಎಷ್ಟೆಷ್ಟು ಜನ ಹೆಚ್ಚಿಗೆ ನನಗೆ ಕಮೆಂಟ್ಸ್ಗಳನ್ನ ಹಾಕ್ತಿರೋ ನಾನು ಅದನ್ನು ನೋಡಿಕೊಂಡು ಅದರ ಮೇಲೆ ಕ್ಲಾಸ್ ಮಾಡೋದನ್ನು ನಿರ್ಧಾರ ಮಾಡ್ತೀನಿ. ಯಾಕಂದರೆ ಕೆಲವರು ತುಂಬ ದೂರ ಇರ್ತಾರೆ, ಬರೋದಕ್ಕಾಗಲ್ಲ. ಅಂಥವರೆಲ್ಲರೂ ಕೂಡ ನಾನು ಡೆಕೋರೇಷನ್ ಮಾಡೋಂಥ ವೀಡಿಯೋಸ್ಗಳನ್ನ ಹಾಕಿರ್ತೀನಿ. ನೀವು ಅದನ್ನು ನೋಡಿಕೊಂಡು ಬೇಕಾದರೂ ಕಲಿಬೋದು. ಇಲ್ಲ ನಾವು ಡೈರೆಕ್ಟಾಗಿ ಬಂದುಬಿಟ್ಟು ನಾವು ಅಟೆಂಡ್ ಮಾಡ್ತೀವಿ, ಕಲಿತೀವಿ, ನಮಗೆ ಕಲಿಸ್ಕೊಡಿ ಅಂತಂದರೆ ನಾನು ಆ ಥರ ಬೇಕಾದರೂ ಕ್ಲಾಸಸ್ಗಳನ್ನ ಮಾಡ್ತೀನಿ. ಯಾಕಂದರೆ ಇದಕ್ಕೂ ಮುಂಚೆ ನಾನು ಸುಮಾರು ಕ್ಲಾಸಸ್ಗಳು, ಟೈಲರಿಂಗ್ ಕ್ಲಾಸಸ್ಗಳನ್ನ ಮಾಡಿದ್ದೀನಿ. ತುಂಬ ಜನ ಬರ್ತಾಯಿದ್ರು ಕಲಿಯೋದಕ್ಕೆ. ಇದೇನೋ ನನಗೇನು ಕಷ್ಟ ಅನಿಸಲ್ಲ. ಹಾಗಾಗಿ ಯಾರಿಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇದೆ ಅವರು ನನಗೆ ಕಮೆಂಟ್ಸ್ ಮಾಡಿ, ನಾನು ಮುಂದೆ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ಗಳನ್ನ ಹೇಳ್ತೀನಿ.
ಈ ಒಂದು CS ರಂಗೋಲಿ ಆರ್ಟ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿಬಿಟ್ಟು ತಮ್ಮೆಲ್ಲರ ಹತ್ರನೂ ಕೇಳ್ಕೊತೀನಿ. ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ಹೇಗೆ ನೀವು ಒಂದು ಪ್ರೀತಿ ವಿಶ್ವಾಸನ ಕೊಟ್ಟು ಬೆಳೆಸಿದ್ದೀರೋ ಅದಕ್ಕೆ ನಾನು ಸದಾ ಚಿರಋಣಿ. ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ನನ್ನ ಮೇಲಿರಲಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿ CS ರಂಗೋಲಿ ಆರ್ಟ್ ಚಾನಲ್ಗೂ ಕೂಡ ಬೆಳೆಸಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಮನೆ ಮುಂದೆ ಹಾಕ್ತಾ ಇರೋಂಥ ರಂಗೋಲಿ. ಇಲ್ಲಿ ಗಾಳಿ ಏನೂ ಇಲ್ಲ, ಇಲ್ಲಿ ನೀಟಾಗಿ ಬಂತು. ಸೇಮ್ ಅದೇ ರಂಗೋಲಿನೇ ಇಲ್ಲಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಮನೆ ಮುಂದೆ ಹಬ್ಬ ಹರಿದಿನಗಳು ಅದೆಲ್ಲ ಇದ್ದಾಗ ಕಲರ್ ರಂಗೋಲಿಗಳು ಈ ಥರ ಹಾಕಿದಾಗ ತುಂಬಾ ನೋಡೋದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಕೂಡ ಅನಿಸುತ್ತೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ಬಾಗಿಲನ್ನು ತೊಳೆದು ಹೆಣ್ಮಕ್ಳು ರಂಗೋಲಿ ಹಾಕಿ ಬಾಗಿಲಿಗೆ ಪೂಜೆ ಮಾಡಿ ಮನೆ ಮುಂದೆ ಒಂದು ರಂಗೋಲಿ ಹಾಕಿದಾಗ ಒಂದು ದೀಪವನ್ನು ಹಚ್ಚಿಟ್ಟು ನೋಡಿ, ಆ ಮನೆಯಲ್ಲಿ ಖಂಡಿತವಾಗ್ಲೂ ಲಕ್ಷ್ಮಿ ಬಂದೇ ಬರ್ತಾಳೆ, ಲಕ್ಷ್ಮಿ ನಿಲ್ಲಿಸ್ತಾಳೆ. ಯಾಕೆಂದರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ರಂಗೋಲಿಗೆ ತುಂಬಾ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳು ಮನೆ ಮುಂದೆ ಈ ಥರ ಒಂದು ರಂಗೋಲಿಗಳನ್ನು ಹಾಕೋದನ್ನು ಅಭ್ಯಾಸ ಮಾಡಿಕೊಡಿ. ಬೆಳಗ್ಗೆ ಎದ್ದು ಬಾಗಿಲು ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಡಿ. ನಿಮಗೇ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಈ ಥರದ ಒಂದು ದಿನಚರಿನ ರೂಢಿ ಮಾಡ್ಕೊಳ್ಳಿ. ನಿಜಕ್ಕೂ ಕೂಡ ತುಂಬ ಖುಷಿ ಕೊಡುತ್ತೆ ಈ ಥರ ಮಾಡೋದ್ರಿಂದ. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ರಂಗೋಲಿ ಹಾಗೂ ನನ್ನ CS ರಂಗೋಲಿ ಆರ್ಟ್ ಚಾನಲ್ ಬಗ್ಗೆನೂ ಕೂಡ ಇದರಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಚಾನಲ್ ಹೇಗೆ ಬೆಳೆಸಿದಿರೋ ಹಾಗೆ ನನ್ನ ಇನ್ನೊಂದು ಚಾನಲ್ಲು ಕೂಡ ಬೆಳೆಸಿ ಅಂತ ಹೇಳಿಬಿಟ್ಟು ಆ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ರಂಗೋಲಿ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.